ಈಗ ಇಷ್ಟೊಂದೆಲ್ಲ ರಾದ್ಧಾಂತ ಆಗಿತ್ತು, ಅದಾದಮೇಲೆ ರಾಹುಲ್ ಗಾಂಧಿ ಈಗ ಪರ್ಮಿಷನ್ನು ಕೂಡ ಕೊಟ್ಟಾಗಿದ್ದಾರೆ, ಪ್ರಶ್ನೆ ಬೇರೆ. ಆದರೆ ಇದರ ಹಿಂದೊಂದಿಷ್ಟು ಏನಂದರೆ ಈ ಪತ್ರ ವ್ಯವಹಾರಗಳು ಕೂಡ ನಡೆದಿದ್ವು. ಅಂದರೆ ಕೆಲವರು ಪತ್ರ ಬರೆದಿದ್ರು, ಬೇಡ ಈ ರೀತಿಯೆಲ್ಲ ಮಾಡಬಾರದು, ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಪಕ್ಷಕ್ಕೆ ಧಕ್ಕೆ ಆಗುತ್ತೆ, ಪಕ್ಷದ ವ್ಯಾಪ್ತಿ ಒಳಗಡೆ ಮಾಡಬೇಕು, ತಮ್ಮದೇ ಶಕ್ತಿ ಪ್ರದರ್ಶನ ಮಾಡಬಾರ್ದು ಅನ್ನುವಂಥ ಪತ್ರವನ್ನು ಕೂಡ ಹೈಕಮಾಂಡ್ಗೆ ಬರೆಯಲಾಗಿತ್ತು. ಆ ಪತ್ರದ ಒಕ್ಕಣಿಕೆ ಏನು, ಬನ್ನಿ ನೋಡೋಣ. ಕಳೆದ ಬಾರಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲು ಪಕ್ಷವನ್ನ ದೂರವಿಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಪಕ್ಷದ ಚಿಹ್ನೆಯ ಜೊತೆಗೆ ಕಾರ್ಯಕ್ರಮವನ್ನು ಮಾಡಿದ್ದರೆ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂತಾಗುತ್ತಿತ್ತು. ಇದೇ ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿಗಳ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಲಾಗ್ತಿದೆ. ತಮಗೆ ಅಧಿಕಾರ ಕೊಟ್ಟಿರುವ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರವನ್ನ ದೂರವಿಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಿದೆ. ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಆಯ್ಕೆಯಾಗಿರುವ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳು ಹಾಗೂ ಶಾಸಕರುಗಳು ಉಸ್ತುವಾರಿ ತೆಗೆದುಕೊಂಡಿದ್ದಾರೆ. ಬೇರೆ ಬೇರೆ ನಾಯಕರು ಸಹ ಇದೇ ರೀತಿ ವೈಯಕ್ತಿಕ ಲಾಭಕ್ಕಾಗಿ ಪಕ್ಷವನ್ನ ದುರುಪಯೋಗ ಪಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಭವಿಷ್ಯ ಏನಾಗಬಹುದು? ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡುತ್ತಾರೆ. ಆದರೆ ಕಾರ್ಯಕ್ರಮಕ್ಕೆ ಮಾತ್ರ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಬಳಸುತ್ತಿಲ್ಲ. ಕಾಂಗ್ರೆಸ್ ಚಿಹ್ನೆ ಮಾತ್ರ ಯಾಕೆ ಬೇಡ? ಈ ಬಗ್ಗೆ ಸೂಕ್ಷ್ಮವಾಗಿ ಮತ್ತು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು. ಸ್ವಾರ್ಥವಿಲ್ಲದೆ ಪಕ್ಷಕ್ಕಾಗಿ ದುಡಿಯುವಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು. ಸಚಿವರಿಗೆ, ಶಾಸಕರುಗಳಿಗೆ ತಿಳಿ ಹೇಳಿ ಪಕ್ಷದ ಚಿಹ್ನೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲು ನಿರ್ದೇಶನ ನೀಡಬೇಕು. ಅಸಲಿಗೆ ಈ ಪತ್ರವನ್ನು ಬರೆದಂಥವ್ರು ಯಾರು, ಈ ಪ್ರಶ್ನೆ ಕೂಡ ಇದ್ದಿದೆ. ಯಾಕಂದರೆ ಈ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಹೇಳಿದ್ರು, ನನಗೆ ಈ ವಿಷಯ ಗೊತ್ತಾಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಪತ್ರದ ಬಗ್ಗೆ ಗೃಹ ಸಚಿವರು ಕೂಡ ಮಾತಾಡಿದ್ದಾರೆ. ಇನ್ನು ಯತೀಂದ್ರ ಈ ಪತ್ರ ಬರೆದಿರುವಂಥದ್ದೇ ಸುಳ್ಳು, ಇದೊಂದು ಫೇಕ್ ಲೆಟರ್ ಅಂತ ಕೂಡ ಹೇಳಿದ್ದಾರೆ. ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದೇನೆಂದರೆ, ಒಂದು AICCಗೆ ಪತ್ರ ಬಂದಿದೆ ಅಂತ ಸರ್. ಈಗೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊರಟಿದ್ರಿ, ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನು ಒಳಗೊಂಡಿರುವಂಥ ಒಂದು ಪತ್ರ ಬಂದಿದೆ. ಅಂದರೆ ಪಕ್ಷದ ಚಿಹ್ನೆಯಲ್ಲಿಲ್ಲ, ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ಯಾವುದೇ ರೀತಿಯಾದಂಥ ಇದು ಕಾಣ್ತಾ ಇಲ್ಲ. ಬರೀ ಒಂದು ವ್ಯಕ್ತಿ ಪೂಜೆ ಥರ ಆಗ್ತಾ ಇದೆ ಅನ್ನೋದು ಒಂದು ಪತ್ರದಲ್ಲಿ ಒಕ್ಕಣೆ ಇದೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು, ತಮಗೆ ಗೊತ್ತಿದೆಯಲ್ಲ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ನಾನೇ ಇಲ್ಲಿ ಮೊದಲನೇದಾಗಿ ನಾನು ರಾಜಣ್ಣ ಅವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕ್ಕೊಂಡಿದ್ವಿ. ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವು ಇಲ್ಲೇ ಮಾಡಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದ್ರು. ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು ಆಯ್ತಾ. ಅಷ್ಟೇ ರೀ. ಥ್ಯಾಂಕ್ ಯು. ಖಂಡಿತ ಅಂತೇಳಿ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ನ ಒಳಗಡೆಗೆ ಏನೇನು ಆಗ್ತಾ ಇದೆ, ಏನು ಎತ್ತ ಅಂತ ಒಬ್ಬರು ಆದಮೇಲೆ ಒಬ್ರದ್ದು ಸ್ಟೇಟ್ಮೆಂಟ್ಗಳು, ಜೊತೆಗೆ ಏನಂದರೆ ಸಮಾವೇಶದ ಬಗ್ಗೆ ಮಾತುಗಳು, ಸಮಾವೇಶ ಯಾಕೆ ಮಾಡಬಾರ್ದು ಅಂತ, ಸಮಾವೇಶ ಯಾಕೆ ಮಾಡ್ತೀರಿ ಅಂತ. ನೋಡಿ, ನೀವು ಕಂಡಿರುವಂಥ ಸಂಗತಿನೇ ಸಿದ್ದರಾಮಯ್ಯರಿಗೆ ಒಂದು ಕಲೆ ಸಿದ್ಧಿಸಿದೆ. ಅದೇನು ಅಂತಂದರೆ ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ಯಾವ ರೀತಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಗೆಲ್ಲಬೇಕು ಅನ್ನುವಂಥದ್ದು, ಅದೇ ಕೆಲಸವನ್ನು ಈಗ ಮಾಡಿದ್ದಾರೆ. ಅದೇ ತಂತ್ರಗಾರಿಕೆ. ಅವ್ರು ಹೇಳಿರುವಂಥದ್ದು ಇಷ್ಟನ್ನೇ, ನಾವು ಮಾಡ್ತಿರುವಂಥದ್ದು ಏನು ಅಂದರೆ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ, ಇದು ಪಕ್ಷದ ಶಕ್ತಿ ಪ್ರದರ್ಶನ. ನಾವು ಮಾಡ್ತಿರುವಂಥದ್ದಲ್ಲಿ ಹಾಸನದಲ್ಲಿ ಹೇಳಿ ಕೇಳಿ ಅಲ್ಲಿ ದೇವೇಗೌಡರ ಪ್ರಭಾವ ಭಾಳ ದಟ್ಟವಾಗಿದೆ. ಅಲ್ಲೇ ನಿಂತು ಮಾಡಿದ್ರೆ ನಮಗೆ ಮುಂದಿನ ಚುನಾವಣೆಗಳಲ್ಲೂ ಕೂಡ ನಮಗೆ ಖಂಡಿತವಾಗಲೂ ಬಲ ಸಿಕ್ಕಂಗಾಗುತ್ತೆ ಅಂತ ಅಂತೂ ಇಂತೂ ಫೈನಲಿ ರಾಹುಲ್ ಗಾಂಧಿ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಇದರ ಹಿಂದಿನ ಘಟನಾವಳಿಗಳು, ಈಗಿನ ಘಟನಾವಳಿಗಳು, ಜೊತೆಗೆ ಈ ಸಮಾವೇಶದ ಪರಿಣಾಮ ಏನಿರುತ್ತೆ ಅಂತ ಪ್ರಮೋದ್. ರಂಗನಾಥ್, ನಿಮಗೆ ನೆನಪಿರ್ಬೋದು, ಹಿಂದೆ ಸಿದ್ದರಾಮೋತ್ಸವ ಅನ್ನುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ವಿಪಕ್ಷದಲ್ಲಿದ್ದಾಗ, ಪ್ರತಿಪಕ್ಷ ನಾಯಕನಾಗಿದ್ದಾಗ ಸಿದ್ದರಾಮಯ್ಯನವರು ಮಾಡಿದರು. ಈ ಒಂದು ಕಾರ್ಯಕ್ರಮವನ್ನು ನಾವು ಸಿದ್ದರಾಮೋತ್ಸವ 2.0 ಅಂತ ಕರೆದ್ರೂ ಕೂಡ ತಪ್ಪಾಗಲ್ವೇನೋ. ಯಾಕೆಂದರೆ ಆಗ್ತಾ ಇರುವಂಥ ಬೆಳವಣಿಗೆಗಳು, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಚಿವರ ಆದಿಯಾಗಿ, ಶಾಸಕರ ಆದಿಯಾಗಿ ಸಿದ್ದರಾಮಯ್ಯನವ್ರನ್ನ ಮುಂದಿಟ್ಟುಕೊಂಡು ಮಾಡ್ತಾ ಇರುವಂಥ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದರೆ ಖಂಡಿತವಾಗ್ಲೂ ಸಿದ್ದರಾಮೋತ್ಸವ 2.0 ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಕೊಟ್ಟರು ಕೂಡ ತಪ್ಪಾಗಲ್ಲ. ಆದರೆ ಇದರಲ್ಲಿರುವಂಥ ವಿಚಾರ ಅಂದರೆ, ಕಳೆದ ಬಾರಿ ಅವರು ಸಿದ್ದರಾಮೋತ್ಸವ ಮಾಡಿದಂಥ ಸಂದರ್ಭದಲ್ಲೂ
ಸಾಕಷ್ಟು ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿಗಳು ಬಂದಿತ್ತು. ಈಗ ಮತ್ತೊಮ್ಮೆ ಅಂಥದ್ದೇ ಒಂದು ಸನ್ನಿವೇಶ ಎದುರಾಗ್ತಾ ಇದೆ. ಈ ಬಾರಿ ಒಂದಿಷ್ಟು ವಿಚಾರಗಳನ್ನು ನೇರವಾಗಿ ಕಾರ್ಯಕರ್ತರು ಮತ್ತು ನಾಯಕರು ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರೆದಿರುವಂಥ ಪತ್ರದಲ್ಲಿ ಈ ರೀತಿಯಂಥ ಕಾರ್ಯಕ್ರಮಗಳು ಮಾಡೋದು ಒಳ್ಳೆಯದು, ಸಂಘಟನೆ ಮಾಡೋದು ಒಳ್ಳೆಯದು, ಆದರೆ ಸಿದ್ದರಾಮಯ್ಯನವರೇ ಮುಂದಿಟ್ಕೊಂಡು ಮಾಡ್ತಾ ಇರುವಂಥದ್ದು ಅಥವಾ ಪಕ್ಷದಿಂದ ಹೊರತಾಗಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಹೀಗಾಗಿ ಪಕ್ಷದ ಚಿಹ್ನೆಯನ್ನೇ ಇಟ್ಕೊಂಡು ಮಾಡಬೇಕು ಅನ್ನುವಂಥದ್ದು ಅವ್ರ ವಾದ. ಇದಕ್ಕೆ ಕಾರಣವನ್ನು ಹುಡುಕ್ತಾ ಹೋದರೆ ಈ ಕಾರಣಗಳು ನೋಡ್ತಾ ಇದ್ದರೆ ಈ ಎಲ್ಲ ಕಾರಣಗಳಿಗೆ ಪಕ್ಷವನ್ನು ದೂರಿಟ್ಟು ಮಾಡಿದ್ರೆ ತಪ್ಪಾಗತ್ತೆ. ಹಿಂದೆ ವಿಪಕ್ಷದಲ್ಲಿದ್ದಾಗ ಸಂಘಟನೆ ಯಾವುದೇ ರೂಪದಲ್ಲಿ ಮಾಡಿದ್ರು ಕೂಡ ಒಂದು ರೀತಿ ಅರ್ಥ ಇರ್ತಿತ್ತು, ಆಗಲೂ ಅಪಸ್ವರಗಳಿತ್ತು. ಆದರೆ ಸಿದ್ದರಾಮಯ್ಯನವರು ಇದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಪಕ್ಷಕ್ಕೆ ಸ್ವಲ್ಪ ಸಹಾಯ ಆಗತ್ತೆ ಅನ್ನುವಂಥ ಸಂದರ್ಭದಲ್ಲಿ ಮಾಡಲಾಗಿತ್ತು. ಈಗ ಪಕ್ಷ ಅಧಿಕಾರದಲ್ಲಿದೆ, ಪಕ್ಷದ ಸಿಂಬಲ್ ಮೇಲೆ ಗೆದ್ದಂಥವರೇ ಅನೇಕ ಶಾಸಕರಿದ್ದಾರೆ, ಅವರು ಸಚಿವರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪಕ್ಷದಿಂದ ಅವರ ಸಿಂಬಲಿಂದ ಗೆದ್ದವರು. ಹೀಗಾಗಿ ಪಕ್ಷದ ಸಿಂಬಲನ್ನೇ ಪಕ್ಷದ ವೇದಿಕೆಯನ್ನೇ ಮುಂದಿಟ್ಕೊಂಡು ಮಾಡಿ ಹೋಗಿ ಅಂತ ಈಗಾಗಲೇ ನೇರವಾದಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಹಿಂದುಳಿದ ವರ್ಗಗಳ ಒಕ್ಕೂಟ ಅವರು ಕೂಡ ನಿರಂತರವಾಗಿ ಜಾಗೃತಿಗಳನ್ನು ಮಾಡ್ತಾ ಇದೆ, ಅವರು ಕೂಡ ಈ ಹೋರಾಟವನ್ನು ಮಾಡ್ತಿದ್ದಾರೆ. ಹೀಗಾಗಿ ಸಂಯುಕ್ತ ಆಶ್ರಯದಲ್ಲಿ ಪಕ್ಷದಿಂದ ನಾವೇನು ಸಪ್ರೇಟಾಗಿ ಮಾಡ್ತಾ ಇಲ್ಲ, ಅವ್ರ ಜೊತೆಗೆ ಸೇರಿ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಈಗ ಸಿದ್ದರಾಮಯ್ಯನವರು ಬೆಂಬಲಿಗರು ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಷ್ಟಕ್ಕೂ ಈ ಒಂದು ಕಾರ್ಯಕ್ರಮ ಯಾಕೆ ಬೇಕು ಅದೊಂದು ಪ್ರಶ್ನೆಯನ್ನು ಈಗ ಬಹುಶಃ ಕಾಂಗ್ರೆಸ್ ಪಕ್ಷದ ಅನೇಕರು ಕೇಳ್ತಾ ಇರ್ಬೋದು ರಂಗನಾಥ್. ಯಾಕೆಂದರೆ ಹಿಂದೆ ನೀವು ವಿಪಕ್ಷದಲ್ಲಿದ್ರಿ, ಅಧಿಕಾರಕ್ಕೆ ಬರಬೇಕಾಗಿತ್ತು, ಸಂಘಟನೆ ಮಾಡಬೇಕಾಗಿತ್ತು. ಈಗ 3ಕ್ಕೆ 3 ಕ್ಷೇತ್ರವನ್ನು ಗೆದ್ದಿದ್ದೀರಿ. ಈಗ ಯಾರಿಗೆ ಉತ್ತರಿಸಬೇಕು, ಏನು ಸಂದೇಶ ರವಾನೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಈಗ ರಾಜಕೀಯವಾಗಿ ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರು ಒಂದು ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಈಗಾಗಲೇ ನಿರಂತರವಾಗಿ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ನೇರವಾಗಿಯೇ ಹೇಳಿದರು. ವಿಪಕ್ಷದವರು ಬಿಜೆಪಿಯವರು ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ, ಇಡಿ ಸಿಬಿಐನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ನೇರವಾಗಿ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ನನ್ನ ಮುಗಿಸಿದ್ರೆ ಕಾಂಗ್ರೆಸ್ ಮುಗಿಸಿದಂಗೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈ ಮೂಲಕ ನಾನೇ ಕಾಂಗ್ರೆಸ್ ಅನ್ನುವಂಥ ಮಾತನ್ನು ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಹೀಗಾಗಿ ಈ ಸಂದರ್ಭಕ್ಕೆ ಯಾವ ಸಂದೇಶವನ್ನು ರವಾನೆ ಮಾಡ್ತಾರೆ, ಬಹುಶಃ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತಾ ಇದ್ದಾರೆ. ಪೊಲಿಟಿಕಲಿ ಒಂದು ಜಾಗೃತವಾಗಿ ಗಟ್ಟಿಯಾದಂಥ ಸಂದೇಶವನ್ನು ಕೊಟ್ಟರೆ ಅವರನ್ನು ಮುಟ್ಟಿದಂಥ ಸಂದರ್ಭದಲ್ಲಿ ಜಾರ್ಖಂಡ್ನಲ್ಲಿ ಯಾವ ರೀತಿ ಬ್ಯಾಕ್ ಫೈರ್ ಆಗಿತ್ತು ಬಿಜೆಪಿಗೆ, ಅದು ಕೂಡ ಆಗುತ್ತೆ. ಇನ್ನು ಬದಲಾವಣೆ ವಿಚಾರ, ಪವರ್ ಸೆಂಟ್ರಿಕ್ ಆದಂಥ ವಿಚಾರಗಳು ಬಂದಾಗ ಆಗ ಹೈಕಮಾಂಡ್ಗೂ ಒಂದು ಸ್ಪಷ್ಟವಾದಂಥ ಸಂದೇಶ ರವಾನೆ ಆಗುತ್ತೆ, ಬೆಂಬಲಿಗರು ರವಾನೆ ಆಗುತ್ತೆ. ಈ ಎಲ್ಲ ವಿಚಾರಗಳಿಂದ ಕಾರಣಗಳಿಂದ ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅಂತ ತಪ್ಪಾಗಲ್ಲ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.